ವಾಸ್ತು ಹರೀಶ್ ವಾಹಿನಿಯಲ್ಲಿ ಪ್ರಸಾರವಾಗುವ ಮಾಲಿಕೆಗಳು ಕಲ್ಪಿತವಲ್ಲ. ಯಾವುದೇ ಸಮುದಾಯದ ಮತ್ತು ಜನಾಂಗದ ಧಾರ್ಮಿಕ ಭಾವನೆಗಳಿಗೆ ಅಥವಾ ವೈಯಕ್ತಿಕ ವಿಚಾರಗಳಿಗೆ ಧಕ್ಕೆ ಉಂಟು ಮಾಡುವುದು ನಮ್ಮ ಉದ್ದೇಶವಲ್ಲ. ಇದು ಕೇವಲ ಪುರಾತನ ಇತಿಹಾಸ ಮತ್ತು ನಿಗೂಢ ಆಚರಣೆಗಳ ಹಿಂದಿರುವ ವೈಜ್ಞಾನಿಕ ಹಿನ್ನೆಲೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಪ್ರಯತ್ನವಷ್ಟೇ. ಇಂದು ಸಾಮಾಜಿಕವಾಗಿ ಬೇರೂರಿರುವ ಅತೀಂದ್ರಿಯ ಗೋಚರ ಮತ್ತು ಅತಿಮಾನುಷ ಶಕ್ತಿಗಳ ಬಗೆಗಿನ ಮೂಢನಂಬಿಕೆ ಕಂದಾಚಾರಗಳನ್ನು ತೊಲಗಿಸುವ ಸದುದ್ದೇಶ ನಮ್ಮದಾಗಿದೆ. ಇದರಲ್ಲಿ ಪ್ರಸಾರವಾಗುವ ವಿಷಯಗಳು ತರ್ಕಕ್ಕೆ ನಿಲುಕದ್ದು, ಆದ್ದರಿಂದ ಅವನ್ನು ನಂಬುವುದು ನಂಬದಿರುವುದು ವೀಕ್ಷಕರ ಸ್ವಯಂ ವಿವೇಚನೆಗೆ ಬಿಡಲಾಗಿದೆ. ಇಲ್ಲಿ ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಕೆಲವೊಂದು ತಾಣಗಳಲ್ಲಿ ಸೃಷ್ಟಿಯಾಗುವಂತಹ ಚಕಿತಗಳು ಉತ್ತರಿಸಲಾಗದ ಪ್ರಶ್ನೆಗಳಾಗಿ ಕಾಡಲು ನಿಲ್ಲುತ್ತವೆ. ಅಂತಹ ಪ್ರಶ್ನೆಗಳನ್ನ ಬೆನ್ನತ್ತಿ ಹೋದಾಗ ಬಯಲಾಗುವಂತಹ ರಹಸ್ಯಗಳು ಇಡೀ ಮನುಕುಲವನ್ನ ಚಕಿತಗೊಳಿಸುತ್ತವೆ. ಹಾಗೆ ಚಕಿತಗೊಳಿಸುತ್ತಿರುವ ಒಂದು ಸಂಗತಿಯೇ ನಮ್ಮ ಇಂದಿನ ಹಿಗು ಮುಂಟೆ. ಅಲ್ಲಿ ಇದ್ದಕ್ಕಿದ್ದಂತೆ ಒಂದು ನಾಗ ಸರ್ಪ ಕಾಣಿಸಿಕೊಂಡಿತು, ನಾಗಮಣಿಯು ಕಾಣಿಸಿಕೊಂಡಿತು, ಎಲ್ಲರನ್ನೂ ಚಕಿತಗೊಳಿಸಲು ಆರಂಭಿಸಿತು. ದಕ್ಷಿಣ ಭಾರತದ ಸಮುದ್ರ ತಟದ ಸುಂದರ ಪ್ರದೇಶವದು. ವರ್ಷಾನುವರ್ಷಗಳ ಹಿಂದೆ ಇಲ್ಲೊಂದು ರಾಜಮನೆತನವು ಆಳ್ವಿಕೆಯನ್ನ ನಡೆಸುತ್ತಿತ್ತು. ನಾಡು ಸುಭಿಕ್ಷೆಯಿಂದಿತ್ತು. ಆ ರಾಜಮನೆತನವು ಆ ಒಂದು ದೈವ ಮಂದಿರವನ್ನು ನಿರ್ಮಿಸಿ ಆ ದೈವಕ್ಕೆ ಬಹಳಷ್ಟು ಭಕ್ತಿಯಿಂದ ನಡೆದುಕೊಳ್ಳುತ್ತಿದ್ದರು. ಆ ದೈವ ಕೃಪೆಯಿಂದ ಸಾಮ್ರಾಜ್ಯವು ಸಮೃದ್ಧಿಯಿಂದಿತ್ತು. ಕಾಲ ಕಾಲಕ್ಕೆ ಉತ್ತಮ ಮಳೆ, ಉತ್ತಮ ಬೆಳೆ, ಸಂತಸ ಸಮೃದ್ಧಿಯೊಂದಿಗಿದ್ದ ಸಾಮ್ರಾಜ್ಯದ ಮೇಲೆ ಉತ್ತರ ದಿಕ್ಕಿನ ಓರ್ವ ದೊರೆಯ ಕಣ್ಣು ಬಿತ್ತು. ಆತ ದಕ್ಷಿಣ ಭಾರತದ ಆ ಸಮುದ್ರದ ತಟದಲ್ಲಿದ್ದ ಸಾಮ್ರಾಜ್ಯದ ಮೇಲೆ ಆಕ್ರಮಣ ನಡೆಸಲು ನಿಂತ. ಬಹು ಸೈನಿಕರೊಂದಿಗೆ ಸಾಮ್ರಾಜ್ಯವನ್ನ ಆಕ್ರಮಿಸಿಬಿಟ್ಟ. ಸೈನಿಕರೊಂದಿಗೆ ಸಾಮ್ರಾಜ್ಯವನ್ನ ಆಕ್ರಮಿಸಿದ ಉತ್ತರದ ಆ ದೊರೆ ಹಾಗೂ ಆತನ ಸೇನೆ ಸಾವಿರಾರು ಜನರನ್ನ ಕೊಂದು ಹಾಕಿದ್ದ. ಮಹಿಳೆಯರನ್ನ ಹಿಂಸಿಸಲು ಆರಂಭಿಸಿದ್ದ. ಅಂತಹ ಹಿಂಸೆಯನ್ನ ತಾಳಲಾರದೆ ಸಾಮ್ರಾಜ್ಯದ ಜನರು ದಿಕ್ಕಾಪಾಲಾದರು. ಅಂತೆಯೇ ಆ ರಾಜಮನೆತನವು ತಮ್ಮ ಮಹಿಳೆಯರನ್ನ ರಕ್ಷಿಸಿಕೊಳ್ಳಲು ಹರಸಾಹಸದೊಂದಿಗೆ ಆ ದೊರೆಯ ಆಕ್ರಮಣದಿಂದ ಹೊರಬಂದಿತು. ದಾರಿ ಕಾಣದಂತಾಗಿ ಕಾಡಿನ ದಾರಿಯನ್ನ ಹಿಡಿಯಿತು. ಏನೋ ತೋಚದಂತಾಗಿ ಕಾಡಿನ ದಾರಿಯನ್ನ ಹಿಡಿದ ರಾಜಮನೆತನದ ಆ ಹಲವು ಕುಟುಂಬಗಳು ಕಾಡಲ್ಲಿ ಬಹುದೂರ ಸಾಗಿ ಆ ಒಂದು ಪ್ರದೇಶದಲ್ಲಿ ನೆಲೆ ನಿಂತಿದ್ದು ಮನೆಗಳನ್ನ ಕಟ್ಟಿಕೊಂಡಿದ್ದ. ಕಾಡಿನ ಆ ಒಂದು ಪ್ರದೇಶದಲ್ಲಿ ನೆಲೆ ನಿಂತ ಆ ರಾಜಮನೆತನದ ಹಲವಾರು ಕುಟುಂಬಗಳು ಹೈನುಗಾರಿಕೆಯನ್ನು ಮಾಡಿಕೊಂಡು ವ್ಯವಸಾಯವನ್ನ ಮಾಡಿಕೊಂಡು ಜೀವನ ಸಾಗಿಸಲು ಆರಂಭಿಸಿತು. ಸಾಮ್ರಾಜ್ಯವನ್ನ ಕಳೆದುಕೊಂಡು ರಾಜವೈಭೋಗವನ್ನ ಕಳೆದುಕೊಂಡು ನಾವು ನಂಬಿದ ದೈವ ನಮ್ಮನ್ನ ಕಾಪಾಡಲಿಲ್ಲ ಅಂತ ಹೇಳಿ ಆ ಒಂದು ಕಾಡಿನ ಪ್ರದೇಶದಲ್ಲಿ ಹೈನುಗಾರಿಕೆಯನ್ನ ಮಾಡಿಕೊಂಡು ವ್ಯವಸಾಯವನ್ನ ಮಾಡಿಕೊಂಡು ಜೀವನ ಸಾಗಿಸಲು ಆರಂಭಿಸಿದ ರಾಜಮನೆತನದ ಆ ಹಲವು ಕುಟುಂಬಗಳಿಗೆ ಒಂದು ಅಚ್ಚರಿ ಎದುರಾಯಿತು. ಹಾಗೆ ಎದುರಾದ ಅಚ್ಚರಿಗೆ ಆ ಒಂದು ಸರ್ಪ ಕಾಣಿಸಿಕೊಳ್ಳಲು ಆರಂಭಿಸಿದ್ದು. ಹಾಗೆ ಕಾಣಿಸಿಕೊಳ್ಳಲು ಆರಂಭಿಸಿದ ನಾಗ ಸರ್ಪದಿಂದ ಒಂದು ವಿಚಿತ್ರ ಎದುರಾಗಲು ಆರಂಭಿಸಿತು. ಆ ವಿಚಿತ್ರವಾದರೂ ಏನು ಅಂದ್ರೆ ಒಂದೊಂದು ಬಾರಿ ಆ ಸರ್ಪ ಬೃಹದಾಕಾರವಾಗಿ ಕಾಣಿಸಿಕೊಳ್ಳಲು ನಿಂತದ್ದು. ಕೆಲವೊಮ್ಮೆ ಬಹಳಷ್ಟು ಚಿಕ್ಕದಾಗಿ ಕಾಣಿಸಿಕೊಳ್ಳಲು ಆರಂಭಿಸಿತು. ಹಾಗೆ ಏಕಾಏಕಿ ಕಾಣಿಸಿಕೊಳ್ಳಲು ಆರಂಭಿಸಿದ ಆ ನಾಗಸರ್ಪವು ಆ ಒಂದು ಮರದ ಕೆಳಗೆ ಹೆಚ್ಚಾಗಿ ಕಾಣಿಸಿಕೊಳ್ಳಲು ಆರಂಭಿಸಿತು. ಆ ಮರವಾದರೂ ಯಾವುದು ಅಂದ್ರೆ
ಈ ಆಲದ ಮರವೇ ಆ ಮರ. ಈ ಆಲದ ಮರದ ಕೆಳಗೆ ಹೆಚ್ಚಾಗಿ ಕಾಣಿಸಿಕೊಳ್ಳಲು ಆರಂಭಿಸಿದ ಸರ್ಪದಿಂದ ಮತ್ತೊಂದು ಚಕಿತವು ಎದುರಾಗಲು ಆರಂಭಿಸಿತು. ಹಾಗೆ ಆರಂಭಿಸಿದ ಚಕಿತವೇ ರಾತ್ರಿಯ ಸಮಯದಲ್ಲಿ ಈ ಆಲದ ಮರದ ಕೆಳಗೆ ಬೆಳಕು ಕಾಣಿಸಲು ಆರಂಭಿಸಿತು. ಆ ಬೆಳಕಿನ ಸುತ್ತ ಆ ಸರ್ಪವು ಸುತ್ತಾಡಲು ಆರಂಭಿಸಿತು. ರಾತ್ರಿಯ ಸಮಯದಲ್ಲಿ ಬೆಳಕಿನ ಜೊತೆಯಲ್ಲಿ ಕಾಣಿಸಿಕೊಳ್ಳಲು ನಿಂತ ನಾಗಸರ್ಪವನ್ನು ನೋಡಲು ನಿಂತ ರಾಜಮನೆತನದ ಆ ಸದಸ್ಯರಿಗೆ ಒಂದು ವಿಷಯ ಖಾತ್ರಿಯಾಯಿತು. ಹಾಗೆ ಖಾತ್ರಿಯಾದ ವಿಷಯವಾದರೂ ಏನು ಅಂದರೆ, ರಾತ್ರಿಯ ಸಮಯದಲ್ಲಿ ಬೆಳಕಿನೊಂದಿಗೆ ಹೊಳೆಯಲು ನಿಂತ ಆ ವಸ್ತುವು ನಾಗಮಣಿ ಎಂದು ಗೊತ್ತಾಗಿತ್ತು. ಕೆಲವೊಂದು ರಾತ್ರಿಗಳಲ್ಲಿ ನಾಗಮಣಿಯೊಂದಿಗೆ ನಾಗಸರ್ಪವು ಕಾಣಿಸಲು ಆರಂಭಿಸಿದ ನಂತರ ರಾಜಮನೆತನದ ಆ ಕುಟುಂಬಗಳು ಕುತೂಹಲದೊಂದಿಗೆ ನೋಡಲು ನಿಂತವ, ಜೊತೆಗೆ ಭಕ್ತಿಯಿಂದ ವಂದಿಸಲು ನಿಂತವ. ನಾಗಮಣಿಯುಕ್ತ ಸರ್ಪದ ಸಂಗತಿ ಕಾಡಿನಿಂದ ನಾಡಿಗೆ ಮುಟ್ಟಿತು. ಕೆಲ ಮಂದಿ ನಾಗಮಣಿಗಾಗಿ ಹುಚ್ಚು ಹಾಕಿದ್ರು. ನಾಗಮಣಿಗಾಗಿ ಹುಚ್ಚು ಹಾಕಿದ ನಾಡಿನ ಆ ಕೆಲ ಜನರು ಕಾಡಿಗೆ ಬಂದು ನಾಗಮಣಿಯನ್ನ ಲಪಟಾಯಿಸಲು ಮುಂದಾದಾಗ ವಿಸ್ಮಯಕಾರಿ ಸರ್ಪದಿಂದ ಭಯಾನಕತೆ ಸೃಷ್ಟಿಯಾಗಲು ಆರಂಭಿಸಿತು. ನಾಗಮಣಿಗಾಗಿ ಹೊಂಚು ಹಾಕಿದ ಜನರಿಗೆ ವಿಚಿತ್ರ ರೀತಿಯ ಸಮಸ್ಯೆಗಳು ಎದುರಾದವ. ಈ ನಡುವೆ ಕಾಡಿನಲ್ಲಿ ಮನೆಗಳನ್ನು ಮಾಡಿಕೊಂಡು ವಾಸ ಮಾಡುತ್ತಿದ್ದ ರಾಜಮನೆತನದ ಆ ಕುಟುಂಬಗಳು ನಾಗಮಣಿಯ ರಕ್ಷಣೆಗೆ ನಿಂತರು, ಸರ್ಪದ ರಕ್ಷಣೆಗೆ ನಿಂತರು. ಹಾಗೆ ಸರ್ಪದ ರಕ್ಷಣೆಗೆ ನಿಂತ ಜನರಿಗೆ ಒಂದು ಅಚ್ಚರಿಯು ಎದುರಾಗಲು ಆರಂಭಿಸಿತು. ಹಾಗೆ ಎದುರಾಗಲು ಆರಂಭಿಸಿದ ಅಚ್ಚರಿಯೇ ಆಲದ ಮರದ ಕೆಳಗೆ ಹೋದ ಕೂಡಲೇ ದೇಹದಲ್ಲಿ ಮನಸ್ಸಿನಲ್ಲಿ ಬದಲಾವಣೆಯಾಗಲು ಆರಂಭಿಸಿದ್ದು, ವಿಶೇಷವಾದ ಅನುಭವಗಳಾಗಲು ಆರಂಭಿಸಿದ್ದು. ಈ ಮರದ ಕೆಳಗೆ ನಿಂತರೆ ವಿಶೇಷವಾದ ಅನುಭವಗಳಾಗುತ್ತವೆಂಬ ಸಂಗತಿ ಕಾಡಿನಿಂದ ನಾಡಿಗೆ ಮುಟ್ಟಿದ್ದು. ನಾಡಿನ ಜನರು ಇಲ್ಲಿಗೆ ಬಂದು ನಾನಾ ಪ್ರಶ್ನೆಗಳೊಂದಿಗೆ ಪರೀಕ್ಷೆಗೆ ನಿಂತರು. ಹಾಗೆ ಪರೀಕ್ಷೆಗೆ ನಿಂತ ಜನರಿಗೆ ಮರದ ಕೆಳಗೆ ನಿಂತ ಕೂಡಲೇ ಏನೂ ತೋಚದಂತಾದ, ಮನಸ್ಸನ್ನ ಪ್ರಶಾಂತತೆ ಆವರಿಸಿದಂತಹ, ತಲೆಯಲ್ಲಿನ ನಾನಾ ರೀತಿಯ ಯೋಚನೆಗಳು ಮಾಯವಾದಂತಹ ಅನುಭವಗಳಾಗಲು ಆರಂಭಿಸಿದವ. ಅಂತಹ ಅನುಭವಗಳು ಚಕಿತಗೊಳಿಸಲು ನಿಂತವ. ಈ ಮರಕ್ಕೆ ಸಮೀಪದಲ್ಲಿ ನೆಲೆ ನಿಂತ ರಾಜಮನೆತನದ ಆ ಕುಟುಂಬಗಳಿಗೆ ಮತ್ತೊಂದು ಅಚ್ಚರಿಯು ಎದುರಾಗಲು ಆರಂಭಿಸಿತು. ಹಾಗೆ ಎದುರಾದ ಅಚ್ಚರಿಗಳೇ, ಏನಾದರೂ ಸಮಸ್ಯೆಗಳು ಎದುರಾದಾಗ ಈ ಮರದ ಕೆಳಗೆ ಕುಳಿತು ಕೆಲ ಸಮಯ ಧ್ಯಾನ ಮಾಡುವುದು, ಸಮಸ್ಯೆಯು ನಿವಾರಣೆಯಾಗಲೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುವುದು. ಹಾಗೆ ಮಾಡಿದಾಗ ಸಮಸ್ಯೆಗಳು ವಿಸ್ಮಯಕಾರಿ ರೀತಿಯಲ್ಲಿ ದೂರಾಗಲು ನಿಂತವು. ಈ ಮರದ ಕೆಳಗೆ ನಿಂತು ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳಲು ನಿಂತ ರಾಜ ಮನೆತನದ ಆ ಕುಟುಂಬಗಳಿಗೆ ಮತ್ತೊಂದು ಚಕಿತವು ಎದುರಾಗಲು ಆರಂಭಿಸಿತು. ಹಾಗೆ ಎದುರಾಗಲು ಆರಂಭಿಸಿದ ಚಕಿತಗಳೇ ಇಲ್ಲಿ ನಾಗಮಣಿಯುಕ್ತ ಸರ್ಪವು ಕಾಣಿಸಿಕೊಂಡ ನಂತರ ಈ ಮರದ ಕೆಳಗೆ ನಿಂತು ರಾಜ ಮನೆತನದ ಕುಟುಂಬಗಳು ಧ್ಯಾನ ಮಾಡಲು ನಿಂತ ನಂತರ ಬೆಳೆಗಳು ಚೆನ್ನಾಗಿ ಬರಲು ಆರಂಭಿಸಿದ್ದು. ದಿನದಿಂದ ದಿನಕ್ಕೆ ಬಡತನವು ದೂರಾಗಲು ಆರಂಭಿಸಿದ್ದು. ಈ ಮರದ ಕೆಳಗೆ ಕುಳಿತು ಎದುರಾಗಿರುವ ಕಷ್ಟಗಳು ದೂರಾಗಲೆಂದು ಕೇಳಿಕೊಂಡರೆ ದೂರಾಗುತ್ತವ, ಇಚ್ಛೆಗಳು ಈಡೇರಲೆಂದು ಕೇಳಿಕೊಂಡರೆ ಇಚ್ಛೆಗಳು ಈಡೇರುತ್ತವ ಎಂಬ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವಿದೆ, ಜೀವಂತ ಸಾಕ್ಷಿಗಳಿವೆ. ಇವರ ಹೆಸರು ಸ್ವಾಮಿ ರಾಜು ಅಂತ, ರಾಜಮನೆತನದವರು. ಇವರು ಆ ಒಂದು ಇಚ್ಛೆಯನ್ನ ಮನಸ್ಸಲ್ಲಿ ಇರಿಸಿಕೊಂಡು ಆಲದ ಮರದ ಕೆಳಗೆ ಧ್ಯಾನಕ್ಕೆ ಕುಳಿತರು. ತಮ್ಮ ಇಚ್ಛೆಗಳು ಈಡೇರಲೆಂದು ಮನದಲ್ಲೇ ಹೇಳಿಕೊಳ್ಳಲು ನಿಂತರು. ಇಲ್ಲಿ ಇಚ್ಛೆಗಳನ್ನ ಹೇಳಿಕೊಂಡ ನಂತರ ಸ್ವಾಮಿ ರಾಜುರವರಿಗೆ ಒಂದು ಅದ್ಭುತ ಎದುರಾಯಿತು. ಹಾಗೆ ಎದುರಾದ ಅದ್ಭುತವೇ ಇವರ ಇಬ್ಬರು ಗಂಡು ಮಕ್ಕಳು ಇಂಜಿನಿಯರ್ಗಳಾಗಿದ್ದು.
ಓರ್ವ ಮಗ ಇದೀಗ ಇಂಡೋನೇಷ್ಯಾದಲ್ಲಿರುವುದು, ಮತ್ತೊಬ್ಬ ಮಗ ಬೆಂಗಳೂರಿನಲ್ಲಿ ಒಂದು ಪ್ರತಿಷ್ಠಿತ ಕಂಪನಿಯಲ್ಲೇ ಕೆಲಸ ಮಾಡುತ್ತಿರುವುದು. ఒక కొడుకు ఇండోనేషియాలో ఉన్నాడు, ఒక కొడుకు బెంగళూరులో, అక్కడ ఇంజనీర్. ಇವರ ಹೆಸರು ರವಿರಾಜ ಅಂತ. ರಾಜಮನೆತನದವರು. ಗ್ರಾಮದಿಂದ ಬೆಂಗಳೂರಿಗೆ ಬಂದು ಟ್ರಾನ್ಸ್ಪೋರ್ಟ್ ವ್ಯವಹಾರಕ್ಕೆ ಕೈ ಹಾಕಿದ್ರು. ಬಹಳಷ್ಟು ನಷ್ಟವಾಗಿ ಹೋಯಿತು. ಜೊತೆಗೆ ಆರೋಗ್ಯ ಸಮಸ್ಯೆಯಿಂದಾಗಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುವಂತಾಯಿತು. ಅಂತಹ ಸಮಯದಲ್ಲಿ ಈ ವಿಸ್ಮಯಕಾರಿ ಆಲದ ಮರದ ಬಳಿಗೆ ಬಂದು ಆಲದ ಮರದ ಕೆಳಗೆ ಕುಳಿತು ಮನಸ್ಸಿನಲ್ಲಿ ತಮ್ಮ ಕಷ್ಟವನ್ನ ಹೇಳಿಕೊಂಡು ಹೋದ ನಂತರ ಒಂದು ಅಚ್ಚರಿ ಎದುರಾಯಿತು. ಹಾಗೆ ಎದುರಾದ ಅಚ್ಚರಿಯೇ ಆರೋಗ್ಯ ಸಮಸ್ಯೆ ವಿಸ್ಮಯಕಾರಿ ರೀತಿಯಲ್ಲಿ ದೂರ ಆಗಿದ್ದು, ಟ್ರಾನ್ಸ್ಪೋರ್ಟ್ ವ್ಯವಹಾರ ಮತ್ತೆ ಕೈ ಹಿಡಿದಿದ್ದು, ಇದೀಗ ನೆಮ್ಮದಿಯಾಗಿ ಜೀವನ ಸಾಗಿಸುತ್ತಿರುವುದು. ತುಂಬ ಹುಷಾರಿಲ್ಲದ್ರೆ ನಾವು ಉಳಿಯಲ್ಲ ಅಂದ್ಕೊಂಡಿದ್ರು ನಮ್ಮ ಮನೆಯವರು, ನಮ್ಮ ಊರವರೆಲ್ಲ. ಈಗ 2 ಲಾರಿ ಇದೆ, ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತೀವಿ BBMPದು. ಈಗ ತುಂಬ ನೆಮ್ಮದಿಯಾಗಿ ಆರೋಗ್ಯವಾಗಿದ್ದೀವಿ. ನಾಗಸರ್ಪವು ವಾಸವಾಗಿರುವ ಈ ಮರದ ಕೆಳಗೆ ನಿಂತರೆ ವಿಶೇಷವಾದ ಶಕ್ತಿಯು ದೇಹದೊಳಕ್ಕೆ ಪ್ರವರಿಸಿದಂತಾಗುತ್ತೆ. ಯೋಚನೆಗಳು ಮಂಗಮಾಯವಾಗುತ್ತವೆ. ಮನಸ್ಸನ್ನ ಪ್ರಶಾಂತತೆ ಆವರಿಸುತ್ತೆ. ದೇಹದಲ್ಲಿನ 7 ಚಕ್ರಗಳು ಬಹಳಷ್ಟು ಕ್ರಿಯಾಶೀಲವಾಗುತ್ತೆಂಬ ಸಂಗತಿಯನ್ನ ತಿಳಿದ ಪ್ರಭಾವಲಯ ತಜ್ಞರಾದ ವಾಸ್ತು ಹರೀಶ್ ರವರು ಆ ಗ್ರಾಮಕ್ಕೆ ಹೋಗಿ ಅದರ ಪರೀಕ್ಷೆಗೆ ನಿಂತರು. ಮರದಡಿಯಲ್ಲಿ ಕುಳಿತು ಪರೀಕ್ಷೆ ನಡೆಸಿದ ಪ್ರಭಾವಲಯ ತಜ್ಞರಾದ ವಾಸ್ತು ಹರೀಶ್ ರವರ ಮರವಿರುವ ಇಡೀ ಜಾಗದ ಪ್ರಭಾವಲಯವು ಬಹಳಷ್ಟು ಶಕ್ತಿಯುತವಾಗಿದೆ. ಮರದ ಕೆಳಗೆ ಕುಳಿತು ಏಕಾಗ್ರತೆಯಿಂದ ಧ್ಯಾನದಲ್ಲಿ ಮುಳುಗಿದ್ರೆ ಬುದ್ಧಿಯು ಶೂನ್ಯ ಸ್ಥಿತಿಯನ್ನ ತಲುಪುತ್ತೆ. ಯೋಚನೆಗಳು ಮಾಯವಾಗುತ್ತವೆ. ಬ್ಯಾಟರಿ ರೀಚಾರ್ಜ್ ಮಾಡುವಂತೆ ಇಲ್ಲಿ ಮನುಷ್ಯನ ದೇಹ ಮತ್ತು ಮನಸ್ಸು ರೀಚಾರ್ಜ್ ಆಗುತ್ತೆಂಬ ಮಾತು ಪ್ರಭಾವಲಯ ತಜ್ಞರಾದ ವಾಸ್ತು ಹರೀಶ್ ರವರದ್ದು. ಅನಾವಶ್ಯಕವಾದಂತಹ ಒತ್ತಡ ಮಾನಸಿಕವಾಗಿ ಶಾರೀರಿಕವಾಗಿ ಮಕ್ಕಳಿಂದ ಹಿಡಿದು ಆಬಾಲ ವೃದ್ಧಿಯಾಗಿ ಎಲ್ಲರ ಮೇಲೂ ಬಿಡ್ತಾರೆ. ಇದನ್ನೆಲ್ಲ ಹಿಂದೆನೇ ಅರ್ತಿದ್ದಂತಹ ನಮ್ಮ ಋಷಿ ಮುನಿಗಳು ಹಲವಾರು ಪ್ರದೇಶಗಳಲ್ಲಿ ಯಾವುದೋ ಒಂದು ಶಕ್ತಿ ಪ್ರತಿಷ್ಠಾಪನೆ ಮಾಡುವ ಮುಖಾಂತರ ಎನರ್ಜಿ, ಫಿಸಿಕಲ್ ಎನರ್ಜಿ, ಬಯೋ ಎನರ್ಜಿಯನ್ನು ರೀಚಾರ್ಜಿಂಗ್ ಮಾಡ್ಕೊಳ್ಳುವಂಥ ವಿಶ್ವಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸುವಂಥ ಕೆಲವು ಸ್ಥಳಗಳನ್ನು, ಸ್ಪಾಟ್ಗಳು, ಅವುಗಳನ್ನು ಗುರುತಿಸ್ಬಿಟ್ಟು ಅಲ್ಲಿ ಇದನ್ನು ಮಾಡ್ಕೊಳ್ಳಿ ಅಂದರೆ ಆ ಪ್ರಾಂತ್ಯವರು, ಇವಾಗ ಆ ಏರಿಯಾಗೆ ಒಂದು ಬ್ರ್ಯಾಂಚ್ ಅಂತ ಇರುತ್ತೆ, ಆ ಬ್ರ್ಯಾಂಚ್ ಥರ ಆ ಎನರ್ಜಿಗೆ ಆ ಎನರ್ಜಿ ಪಾಯಿಂಟ್, ಚಾರ್ಜಿಂಗ್ ಪಾಯಿಂಟ್ ಇದು, ಆ ಥರ ಮಾಡಿ ಸಿದ್ಧಪಡಿಸಿ ಇಟ್ಟಿರ್ತಾರೆ. ಆ ರೀತಿ ಸಿದ್ಧಗೊಂಡಂತಹ ಒಂದು ಎನರ್ಜಿ ಪಾಯಿಂಟ್ಗಳ ಪೈಕಿ ಇದು ಮಾನಸಿಕವಾಗಿ ಎಷ್ಟು ಒತ್ತಡ ಇತ್ತು, ಏನೋ ಒಂದು ರೀತಿಯಾದಂತಹ ಮಂಕು ಬಂದಂಗಾಯಿತು, ನಿದ್ದೆ ಬಂದಂಗಾಗತ್ತೆ, ಆದರೆ ಬರ್ತಾ ಇಲ್ಲ ಅಂದಾಗ ನಿಮಗೆ ಹಾಸ್ಪಿಟ್ಲಲ್ಲಿ ಅನೆಸ್ಥೇಷಿಯಾ ಕೊಟ್ಟರೆ ಏನಾಗುತ್ತೆ? ಯಾವುದೋ ಒಂದು ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ನಾವು ಅಲ್ಲಿ ಸಮಯ ಕೊಡಬೇಕು. ಕಾಲ ಮೇಲೆ ಬಿಸಿ ನೀರು ಹಾಕ್ಕೊಂಡು ಹೋಗಿ ದೇವಸ್ಥಾನದಲ್ಲೂ ರೆಕಮೆಂಡೇಶನ್ ತಗೊಂಡು ಹೋಗಿದ್ವಾ, ನೋಡಿದ್ವಾ, ಬಂದ್ವಾ, ಅದರಿಂದ ಸರೋಗಲ್ಲ. ನಾವು ಎಷ್ಟೊತ್ತು ಅಲ್ಲಿ ಇರ್ತೀವೋ, ಆ ಕ್ಷೇತ್ರದಲ್ಲಿ ನಾವು ಸಮಯನ ಕಳಿತೀವೋ, ಅಷ್ಟು ಒಂದು ಧನಾತ್ಮಕವಾದಂಥ ಫಲ ನಮ್ಮ ಮನಸ್ಸಿಗೆ, ಮೆದುಳಿಗೆ, ಆತ್ಮ ಚೈತನ್ಯಕ್ಕೆ ಎಲ್ಲದಕ್ಕೂ ಸಿಗ್ತಾ ಹೋಗುತ್ತೆ. ಪ್ರಭಾವಲಯ ತಜ್ಞರಾದ ವಾಸ್ತು ಹರೀಶ್ ರವರ ಪ್ರಕಾರ ಮರದಡಿಯಲ್ಲಿನ ವಿಶೇಷವಾದ ಪ್ರಭಾವಲಯದ ಶಕ್ತಿಯಿಂದಾಗಿ ಮನೋದೈಹಿಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಜನ್ಮ ಜನ್ಮಾಂತರದ ದೋಷಗಳು ನಿವಾರಣೆಯಾಗುತ್ತವೆಂಬುದು. ಅಂತಹ ಎಲ್ಲ ಚಕಿತಗಳಿಗೂ ಕಾರಣ ಮರದಲ್ಲಿನ ದಿವ್ಯವಾದ ನಾಗ ಸಾನ್ನಿಧ್ಯ.
ಉತ್ತರದ ದೊರೆಯ ಆಕ್ರಮಣದಿಂದ ತಪ್ಪಿಸಿಕೊಂಡು ಕಾಡಿನೊಳಗೆ ಹೆಜ್ಜೆಗಳನ್ನಾಕಿದ ರಾಜಮನೆತನದ ಆ ಕುಟುಂಬಗಳು ಈ ಆಲದ ಮರದ ಸಮೀಪದಲ್ಲಿ ನೆಲೆ ನಿಂತಿದ್ದು ವ್ಯವಸಾಯವನ್ನ ಮಾಡಿಕೊಂಡು ಜೀವನ ಸಾಗಿಸಲು ನಿಂತಿದ್ದು ನಾವು ನಂಬಿದ ದೈವವು ನಮ್ಮ ಕೈ ಹಿಡಿಯಲಿಲ್ಲವಲ್ಲ ಎಂಬ ನೋವಿನೊಂದಿಗೆ ಜೀವನ ಸಾಗಿಸುತ್ತಿದ್ದ ಸಮಯದಲ್ಲಿ ಆಲದ ಮರದ ಬಳಿ ನಾಗಮಣಿಯೊತ್ತ ಸರ್ಪವು ಕಾಣಿಸಿಕೊಳ್ಳಲು ಆರಂಭಿಸಿತು. ನಾಗಮಣಿಯುಕ್ತ ನಾಗಸರ್ಪವು ಆಲದ ಮರದ ಬಳಿ ಕಾಣಿಸಿಕೊಳ್ಳಲು ಆರಂಭಿಸಿದ ನಂತರ ಅಚ್ಚರಿಗಳು ಎದುರಾಗಲು ಆರಂಭಿಸಿದವ. ಆಲದ ಮರದ ಕೆಳಗೆ ಹೋದಾಗ ವಿಶೇಷವಾದ ಅನುಭವಗಳಾಗಲು ಆರಂಭಿಸಿದವ. ಸಮಸ್ಯೆಗಳು ನಿವಾರಣೆಯಾಗಲು ನಿಂತವ. ರಾಜಮನೆತನದ ಆ ಕುಟುಂಬಗಳು ಅಭಿವೃದ್ಧಿಯನ್ನ ಕಾಣಲು ಆರಂಭಿಸಿದವ. ನಾನಾ ಜ್ಞಾನಿಗಳು ಮರದ ಬಳಿಗೆ ಬರಲು ಆರಂಭಿಸಿದ್ರು. ಹಾಗೆ ಬಂದ ಓರ್ವ ಜ್ಞಾನಿಗಳು ಒಂದು ದೈವ ರಹಸ್ಯವನ್ನ ಬಯಲು ಮಾಡಿದ್ರು. ಹಾಗೆ ಬಯಲು ಮಾಡಿದ ದೈವ ರಹಸ್ಯವೇ ನಾಗಮಣಿಯುಕ್ತ ಸರ್ಪವು ಕಾಣಿಸಿಕೊಳ್ಳುತ್ತಿರುವುದಕ್ಕೆ, ಆಲದ ಮರದಿಂದ ಅದ್ಭುತಗಳು ಎದುರಾಗುತ್ತಿರುವುದಕ್ಕೆ, ಈ ಹಿಂದೆ ಸಮುದ್ರ ತಟದಲ್ಲಿ ರಾಜ್ಯಭಾರ ಮಾಡುತ್ತಿದ್ದಾಗ ತಾವು ನಂಬಿಕೊಂಡ ಆ ದೈವಗಳೇ ಕಾರಣ ಎಂಬುದು. ನಾಗಮಣಿಯುಕ್ತ ಸರ್ಪ ರೂಪದಲ್ಲಿ ಬಂದು ಇಲ್ಲಿ ನೆಲೆ ನಿಂತಿರುವ ಆ ದೈವ ಶಕ್ತಿಯಿಂದ ಕೇವಲ ರಾಜ ಮನೆತನದವರಿಗಲ್ಲದೆ ಮರದ ಬಳಿಗೆ ಬಂದು ಭಕ್ತಿಯಿಂದ ಬೇಡುವ ಜನರ ಮನೋಸಂಕಲ್ಪಗಳು ಆಶ್ಚರ್ಯ ರೀತಿಯಲ್ಲಿ ಈಡೇರುತ್ತವೆಂಬ ಮಾತನ್ನ ಅಂದೇ ಆ ಜ್ಞಾನಿಗಳು ಹೇಳಿ ಹೋದರು. ಅಸಲಿಗೆ ಆಲದ ಮರದ ಸಮೀಪದಲ್ಲಿ ಬಂದು ನೆಲೆ ನಿಂತ ಆ ರಾಜ ಮನೆತನದ ಕುಟುಂಬಗಳು ಬಂದಿದ್ದಾದ್ರೂ ಎಲ್ಲಿಂದ ಅಂದ್ರೆ, ರಾಜ ಕುಟುಂಬಗಳು ಬಂದಿದ್ದು ಆಂಧ್ರ ಪ್ರದೇಶದ ಈಸ್ಟ್ ಗೋದಾವರಿ ಪ್ರದೇಶದಿಂದ, ಸಮುದ್ರ ತಟದಲ್ಲಿದ್ದ ಸಾಮ್ರಾಜ್ಯದಿಂದ. ఇక్కడ అందరూ క్షత్రియ వంశానికి సంబంధించిన వాళ్ళు. ఈ గ్రామంలో మొత్తం దగ్గర దగ్గర 150 హౌసెస్ ఉంది. అందరూ క్షత్రియులే, అందరూ కొలిసేది కూడా అక్కడ క్షత్రియులే కొలుస్తారు. కానీ పూజలు అందరూ చేస్తారు. ఈస్ట్ వెస్ట్ గోదావరి నుంచి వస్తే అక్కడ పాతపాడు అని గ్రామాలు ఉంది. అక్కడి నుంచి మైగ్రేట్ అయ్యి ఇక్కడికి వచ్చిన్నాము. అప్పుడు దండయాత్ర చేసి కొంచెం అప్పుడు తురుష్కుల గురించి కొంచెం ప్రాబ్లం ఉంది కదా, అందువల్ల వచ్చి ఇక్కడ చేరినారు. ఒక 5 మంది అన్నదమ్ములు మాత్రం చేరినారు ఫస్ట్. ನಾಗಮಣಿಯುಕ್ತ ನಾಗಸರ್ಪವು ವಾಸವಾಗಿರುವ ಈ ಮರದಲ್ಲಿನ ಶಕ್ತಿಯನ್ನ ಪರೀಕ್ಷೆ ಮಾಡಲೆಂದು ಬಂದವರು ಇದೀಗ ಈ ಮರದಲ್ಲಿನ ಚಮತ್ಕಾರಿ ಶಕ್ತಿಯನ್ನ, ಈ ಮರದಲ್ಲಿನ ನಾಗಶಕ್ತಿಯನ್ನ ಜಗತ್ತಿಗೆ ಸಾರುತ್ತಿದ್ದಾರೆ. ಇನ್ನು ಮರದ ಕೆಳಗೆ ಕುಳಿತು ತಮ್ಮ ಋಣಾತ್ಮಕ ಶಕ್ತಿಗಳನ್ನು ದೂರಾಗಿಸಿಕೊಂಡು ಜೀವನದಲ್ಲಿ ಅಭಿವೃದ್ಧಿಯನ್ನ ಕಂಡಂತಹ ಸಹಸ್ರಾರು ಉದಾಹರಣೆಗಳು ನಮಗಿಲ್ಲಿ ಸಿಗುತ್ತವೆ. ಇಂತಹ ಸಂಗತಿಗಳ ಜೊತೆಗೆ ಇಲ್ಲಿ ನಾಗರ ಶಕ್ತಿಯೂ ಇಲ್ಲ, ಯಾವ ಶಕ್ತಿಯೂ ಇಲ್ಲ ಅಂತ ಹೇಳಿ ಬಂದ ಒಂದು ತಂಡಕ್ಕೆ ಒಂದು ವಿಚಿತ್ರ ಎದುರಾಯಿತು, ಒಂದು ಭಯಾನಕತೆ ಎದುರಾಯಿತು. ಆಲದ ಮರದ ಬಳಿ ಬಂದ ಆ ಒಂದು ತಂಡಕ್ಕೆ ಎದುರಾದ ಭಯಾನಕತೆಯಾದ್ರೂ ಏನು? ಅಕ್ಷರಗಳನ್ನ ಎದುರಾಗಿಸುತ್ತಿರುವ ಆ ಆಲದ ಮರ ಇರೋದೆಲ್ಲಿ ತಿಳಿಯೋಣ ಮುಂದಿನ ಭಾನುವಾರ ರಾತ್ರಿ 10:30ಕ್ಕೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ.